ಆ ಹುಲಿ ಏನು ಮಾಡಿಬಿಡ್ತ್ರಿ, ಅಡವಿಗೆ ಹೋಗ್ಬಿಡ್ತು ವಾಪಸ್ಸು. ಸದ್ಗುರುಗಳ ಮಹಿಮೆ ವರ್ಣಿಸಲು ಅಸದಳವಾದದ್ದು. ಹುಬ್ಬಳ್ಳಿಗೆ ಬಂದು ಮುಟ್ಟಿ ಸಿದ್ಧಾಶ್ರಮಕ್ಕೆ ಪ್ರಾಪ್ತರಾಗುವಂಥವರಾದರು. ಸದ್ಗುರುಗಳಿಗೆ ಭೇಟಿಯಾಗಿ ಆತನ ಮೇಲೆ ಚರಣ ಮಸ್ತಕವನ್ನಿಟ್ಟು ಅನ್ನುತ್ತಾರೆ, ಊರಿಗೆ ಹೋದ್ರಿ, ಮುಟ್ಟಿದ್ರು, ತಮ್ಮ ಕೆಲಸ ಏನಿತ್ತು ಮಾಡಿಕೊಂಡ್ರು, ಮತ್ತೆ ಲಘು ಬಗೆಯಿಂದ ಸಿದ್ಧಾಶ್ರಮಕ್ಕೆ ಬಂದ ಬಿಟ್ರು. ಅವರು ಹೋಗಿ ಮುಟ್ಟಿ ಏನು ಕೆಲಸ ಇತ್ತು 2 ದಿನದಾಗ ಮಾಡ್ಕೊಂಡವ್ರು. ಹೊಳ್ಳಿ ಬಂದು ಸಿದ್ಧಾರೂಢರನ್ನು ಕಂಡು ಆಶ್ರಮಕ್ಕೆ ಬಂದು ಅವ್ರ ಚರಣಕ್ಕೆ ತಮ್ಮ ತಲೆ ಹಣಿ ಹಚ್ಚಿ ನಮಸ್ಕಾರ ಮಾಡಿ, ಹೇ ಭಕ್ತ ಸಖನೇ, ನೋಡ್ರಿ ಅವ್ರು ಏನಂತಾರ, ಸಖ ಅಂದ್ರೆ ಗೆಳೆಯ, ಸ್ನೇಹಿತ, ಆತ್ಮೀಯ. ಭಕ್ತ ಸಖನೇ, ಭಕ್ತರಿಗೆ ಸ್ನೇಹಿತನಾದಂಥವನೇ, ಧನ್ಯ ಧನ್ಯನು. ಭಕ್ತ ರಕ್ಷಣಾರ್ಥವಾಗಿ ನೀನು ಯಾವಾಗಲೂ ಎಚ್ಚರವಾಗಿರುವಿ. ವಿಚಾರಿಸಿ ನೋಡಿದರೆ ನೀನು ಇಲ್ಲೇ ಇದ್ದಿ, ಆದರೆ ಅರಣ್ಯದಲ್ಲಿ ನೋಡಪ್ಪ, ನೀನು ಭಕ್ತರಿಗೆ ಅತ್ಯಂತ ಪ್ರೀತಿಯಿಂದ ಕಷ್ಟ ಬಂದಾಗ ರಕ್ಷಣೆಯನ್ನು ಮಾಡ್ತೀವಿ. ಆದ್ರೆ ನೀನು ಯಾವಾಗಲೂ ಭಕ್ತರ ಸಲುವಾಗಿ ಎಚ್ಚರ ಇರ್ತೀರಿ. ಯಾರು ನನ್ನನ್ನು ಕಷ್ಟಕ್ಕೆ ಕರೀತಾರೋ ಅಂತ ದಾರಿ ನೋಡ್ಕೊತ ನಿಂತಿರ್ತಿದ್ವಿ. ವಿಚಾರಿಸಿ ನೋಡಿದ್ರೆ ನೀನು ಹುಬ್ಬಳ್ಳಿಯಾಗಿದ್ವಿ, ನಾವು ಅಡವಿಯೊಳಗಿದ್ವಿ. ಆದ್ರೆ ಅರಣ್ಯದಲ್ಲಿ ಯಾವಾಗ ವ್ಯಾಘ್ರವು ಸರಸ್ವತಿಯ ಮೇಲೆ ಹಾರಲಿಕ್ಕೆ ಬಂತೋ ಆಗ ನೀನು ರಕ್ಷಿಸಲಿಕ್ಕೆ ಅಲ್ಲಿ ಪ್ರಕಟನಾದಿ. ಯಾವಾಗ ಹುಲಿ ಬಂದು ನನ್ನ ಹೆಂಡತಿ ಮೇಲೆ ಎಗರಿ ಬೀಳಾಕ ಬಂದಿರ್ತೋ ಅವಾಗ ನೀನು ಓಡಿ ಬಂದು ನಮ್ಮ ರಕ್ಷಣೆಗೆ ನಿಂತೀವಿ. ಇದನ್ನು ಕೇಳಿ ಸದ್ಗುರುನಾಥರು ಅವರಿಗೆ ಅಜ್ಞೆ ಭಾವವನ್ನು ತೋರಿಸಿ ನಡೆದ ವರ್ತಮಾನ ಕೇಳಿದ್ದಲ್ಲಿ ಹರಿಹರನು ಅರಣ್ಯದಲ್ಲಿ ನಡೆದಿರುವ ಅಪೂರ್ವ ಚರಿತೆಯನ್ನು ನಿವೇದಿಸಿದನು. ಗುರುಗಳು ಜನ ಸೇರಿತ್ರಿ, ಪ್ರವಚನ ನಡೆದಿತ್ತು. ಆ ಹೊತ್ನ್ಯಾಗ ಹರಿಹರ ಮತ್ತು ಸರಸ್ವತಿ ಬಂದು ಎಲ್ಲಾರ್ಗೂ ಸರಿಸಿಬಿಟ್ಟು ನಮಸ್ಕಾರ ಮಾಡಿ, ಅಪ್ಪ ಭಕ್ತ ಸಖನೇ, ಭಕ್ತರಿಗೆ ಗೆಳೆಯರಾದಂಥವನೇ, ಭಕ್ತರ ಆರ್ತನಾದದಿಂದ ಕೂಗಿದ್ರೆ ಓಡಿ ಬರುವಂಥವ ದೀನನಾಥನೇ, ನಾವು ಆಶ್ರಮದೊಳಗೆ ನಾವು ದಾರಿಯಾಗಿದ್ವಿ ಅರಣ್ಯದಾಗ, ನೀನು ಇಲ್ಲೇ ಇದ್ದಿ, ನಿನ್ನನ್ನು ಕೂಗಿದ ಕೂಡಲೇ ನೀ ಬಂದು ಹುಲಿ ಬಾಯಿಯಿಂದ ನನ್ನ ಹೆಂಡತಿಯನ್ನು ರಕ್ಷಣೆ ಮಾಡಿದಿ. ಪರಮಾತ್ಮ ನೀನು ಇರ್ಲಿದ್ರೆ ಇವತ್ತಿಗೆ ನಾವು ಇರ್ತಿರ್ಲಿಲ್ಲ ಅಂತ ಹೇಳ್ತಾರೆ. ಅವಾಗ ಗುರುಗಳು ಏನು ಮಾಡ್ತಾರ್ರಿ, ಅಜ್ಞೆ ಭಾವವನ್ನು ತೋರಿಸ್ತಾರೆ. ತನಗೇನು ಗೊತ್ತಾ ಇಲ್ಲಪ್ಪ ಅನ್ನೋರಂಗ ಏನಾಯ್ತು, ಏನು ಹೇಳಾಕತ್ತೀರಿ ನೀವು ಅಂತ ಕೇಳ್ತಾರೆ. ಅವಾಗ ಹರಿಹರ ಏನು ಮಾಡ್ತಾನ್ರಿ, ಅರಣ್ಯದೊಳಗೆ ನಡೆದಂಥ ಘಟನೆಯನ್ನ ಕೂಡಿದ ಎಲ್ಲ ಜನಸ್ತೋಮಕ್ಕ ಹೇಳ್ತಾರೆ. ನನ್ನ ಹೆಂಡತಿ ಸಿದ್ಧಾರೂಢ ರಕ್ಷಣೆ ಮಾಡುವಂಥ ಎಚ್ಚರ ತಪ್ಪಿ ಬಿದ್ದು ಕೂಡಲಿನ ಗುರುಗಳು ಎಲ್ಲಿದ್ರೋ ಏನೋ ಆಕೆ ಹಿಂದೆ ಪ್ರಕಟ ಆಗಿ ಹುಲಿಯನ್ನ ಏನೋ ಮಂತ್ರವನ್ನು ಹೇಳಿ ಓಡಿಸಿದ್ದಲ್ಲನ ನನ್ನ ಹೆಂಡತಿಗೆ ಮತ್ತೆ ಎಚ್ಚರಗೊಳಿಸಿ ನಿರ್ಭಯರಾಗಿ ಹೋಗ್ರಿ, ನಿಮಗೇನೂ ಆಗೋದಿಲ್ಲ, ನಿಮ್ಮ ಹಿಂದೆ ನಾ ಇರ್ತೀನಿ ಅಂದರು ಅನ್ನೋ ಕಥೆಯನ್ನು ಏನು ನಡೆದಿತ್ತು ಅರಣ್ಯದೊಳಗೆ ಹರಿಹರ ಅವ್ರಿಗೆ ಹೇಳ್ತಾನೆ. ಅದನ್ನು ಕೇಳಿದ ಭಕ್ತ ಜನರೆಲ್ಲ ಆಶ್ಚರ್ಯಚಕಿತರಾದರು. ಅದನ್ನು ಕೇಳಿದಂಥ ಎಲ್ಲರೂ ಏನಾದ್ರಿ ಆಶ್ಚರ್ಯ ಪಡಾಕತ್ರು. ಅಲ್ಲ ನೀನು ಇದು ಹೆಂಗಾತು, ಸಿದ್ಧಾರೂಢರು ನಮ್ಮ ಎದುರಿಗೆ ಅದಾರ, ಅವ್ರು ಎಲ್ಲಿಯೂ ಹೋಗೇ ಇಲ್ಲ, ಆದ್ರೆ ನಿಮ್ಮ ಹತ್ರ ಬಂದು ಹೆಂಗೆ ರಕ್ಷಣೆ ಮಾಡಿದ್ರು ಅಂತ ಕೇಳಾಕತ್ತಿದ್ರು. ಸದ್ಗುರು ಭಾವವು ಯಾವಾಗಲೂ ಸತ್ಯವಾಗಿ ತಾರಕವಾಗಿರುತ್ತದೆ. ಯಾಕೆಂದರೆ ಆ ಸಮರ್ಥನಾದ ಸದ್ಗುರುವು ಭಕ್ತ ಕಾರ್ಯದಲ್ಲಿ ಸರ್ವದಾ ಜಾಗೃತನಾಗಿರುತ್ತಾನೆ. ಈ ವಚನವನ್ನು ಕೇಳಿದವರೆಲ್ಲರೂ ಜಯ ಜಯಕಾರ ಮಾಡಿ ಸದ್ಗುರುವಿನ ಮಹಿಮಾ ವರ್ಣಿಸಲು ಅಶಕ್ಯ, ಆತನ ಕೀರ್ತಿಯಿಂದ ಚರಾಚರವು ತುಂಬಿರುತ್ತದೆ ಎಂದು ಅನ್ನುವಂಥವರಾದರು. ಎಲ್ಲರೂ ಏನಂತಾರ್ರಿ, ಸದ್ಗುರುಗಳ ಮಹಿಮೆ ಅಗಾಧವಾದದ್ದು, ಪುಣ್ಯ ಪುರುಷ ಎಲ್ಲಿಂದೋ ಬಂದು ನಿಮ್ಮನ್ನ ರಕ್ಷಣೆ ಮಾಡ್ಯಾರ. ಆದ್ರೆ ಗುರುಗಳ ಮಹಿಮೆ ತಾರಣಹಾರ, ಕಷ್ಟಗಳನ್ನ ಪರಿಹರಿಸುವವ. ನಾವು ಎಲ್ಲೇ ಇದ್ರೂ ಕೂಡ ಪರಮಾತ್ಮನ ನೆನೆಸಿಕೊಂಡ್ರೆ ಸಾಕು. ನಾವು ಅಡವಿಯೊಳಗಿರ್ಲಿ, ಬಿಸಿ ನೀರಾಗಿರ್ಲಿ, ಬಿಸಿನಾಡಿನೊಳಗಿರ್ಲಿ, ತಣ್ಣನಿದ್ರೊಳಗಿರ್ಲಿ, ಅವ ಯಾವಾಗಲೂ ಬಂದು ನಮ್ಮನ್ನ ರಕ್ಷಣೆ ಮಾಡ್ತಾನ. ಗುರುಗಳು ನಿಜವಾಗಲೂ ಸದಾ ಎಚ್ಚರವಾಗಿರುವಂಥ ನಮ್ಮ ಗುರು ಸದ್ಗುರುನಾಥ ಎಲ್ಲಿ ಕರೆದ್ರು ಭಕ್ತರ ಸನಿಹ ಬಂದು ರಕ್ಷಣೆಯನ್ನು ಮಾಡ್ತಾನ ಅಂತ ಹೇಳಿ ಕೇಳಿದವರೆಲ್ಲ ಜಯ ಜಯಕಾರ ಮಾಡ್ತಾರೆ ಸದ್ಗುರುವಿನ ನಾಥನಲ್ಲಿ. ಸದ್ಗುರುವಿನ ಮಹಿಮಾ ವರ್ಣಿಸಲು ಅಶಕ್ಯವು. ಆತನ ಮಹಿಮೆ ಇಷ್ಟ ಐತೆಲ್ಲ ವರ್ಣನೆ ಮಾಡಿ ಹೇಳಾಕ ಬರೋದಿಲ್ಲ. ಆತನ ಕೀರ್ತಿಯಿಂದ ಚರಾಚರವು ತುಂಬಿರುತ್ತದೆ. ಚರಾಚರ ಹುಲ್ಲು ಕಡ್ಡಿಯಿಂದ ಹಿಡಿದು ಗುಡ್ಡದ ತನಕ ಅವನ ಮಹಿಮೆ ತುಂಬಿಕೊಂಡದ. ಚರಾಚರ ವಸ್ತು, ಚಲಿಸುವ ವಸ್ತು, ಚಲಿಸಲಾರದ ವಸ್ತು, ಮಾತಾಡೋ ವಸ್ತು, ಮಾತಾಡಲಾರದ ವಸ್ತು, ಬೇಕಾಗಿರುವ ವಸ್ತು, ಬೇಕಾಗದೇ ಇರುವಂಥ ವಸ್ತು, ಎಲ್ಲದರೊಳಗೂ ಅವನ ಲೀಲೆ ಅಡಗಿ ಬಿಟ್ಟದ. ಅದಕ್ಕಂತಾರ ತೇನ ವಿನಃ ತೃಣಮಪಿ ನ ಚಲತಿ. ಒಣಗಿದ ಹುಲ್ಲು ಕಡ್ಡಿ ಕೂಡ ಅಲಗಾಡಿ ಇಲ್ಲಿಂದ ಇಲ್ಲಿ ಸರಿಬೇಕಾತಂದ್ರೆ ದೇವನ ಆಜ್ಞೆ ಆಗಲೇಬೇಕಂತ್ರಿ.
ನಾವಂತೀವಿ ಗಾಳಿ ಬಿಡವಲ್ದು, ನಿಂತಲ್ಲೇ ನಿಂತಾವ್ ಗಿಡ, ಒಂದು ಈಟರ ಅಲಗಾಡವಲ್ಲು. ಅದು ಅಲಗಾಡ್ಬೇಕಾದ್ರೆ ಅವನ ಆಜ್ಞೆ ಆಗಬೇಕು. ತೇನ ವಿನಾ ತೃಣಮಪಿ ನ ಚಲತಿ. ಒಂದಿಷ್ಟು ಹುಲ್ಲು ಕಡ್ಡಿ ಕೂಡ ಚಲಿಸ್ಬೇಕಾರ, ಎಲಿ ಸರಿಬೇಕಾದ್ರ ದೇವನ ಆಜ್ಞೆ ಆಗ್ಬೇಕದಕ್ಕೆ, ಅಂದ್ರೆ ಚಲಿಸ್ತದ, ಇಲ್ದಿದ್ರೆ ಇಲ್ಲ. ನಮಗೂ ಇಲ್ಲಿ ಬಂದು ಕೂಡ್ಬೇಕಾದ್ರೆ ದೇವನ ಕೃಪೆ ಆಗಬೇಕು, ದೇವರ ಮನಸ್ಸಿನಲ್ಲಿ ಮೂಡಿಸ್ಬೇಕು, ನಮಗೆ ಅಂತಃಶಕ್ತಿಗೆ ಮೂಡಬೇಕು, ಭಗವಂತನ ಕಡೆ ನಾವು ಹೋಗ್ಬೇಕು, ನನ್ನ ದಾರಿ ನೋಡ್ಕೋಬೇಕು. ನಾವೆಲ್ಲ ಕಟ್ತೀವಿ, ಮನೆ ಮಠ ಗುಂಡಾರ ಎಲ್ಲ ಕಟ್ತೀವಿ, ಭಾಳಷ್ಟು ಗಳಿಸ್ಕೋತೀವಿ, ಪ್ಲಾಟು ಮನಿ ಬಂಗಾರ ಬೆಳ್ಳಿ. ಆದ್ರೆ ಇಲ್ಲೊಂದು ಒಳಗೆ ಕಟ್ಕೋಬೇಕಾಗ್ಯದ, ಆತ್ಮದ ಪರಿಶುದ್ಧತೆಯಿಂದ ಪರಮಾತ್ಮನತ್ತ ಹೋಗುವ ದಾರಿಯನ್ನು ನಾವು ಕಟ್ಟಬೇಕಾಗ್ಯದ. ಆ ದಾರಿಯನ್ನು ಕಟ್ಟಬೇಕಾದ್ರೆ ನಿನ್ನೆ ಗುರುಗಳು ಹೇಳಿದ್ರು, ಸತ್ಸಂಗದಲ್ಲಿ ನೀನಿರುವಿ ಆದರೆ ಸತ್ಯವಂತನಾದ ಭಗವಂತ ನೀನಿದ್ದಲ್ಲಿಗೆ ಬರ್ತಾನ. ಎಲ್ಲಿ ಸತ್ಸಂಗ ನಡೀತೈತಿ ಅಲ್ಲಿ ಭಗವಂತ ನಡೆದಾಡ್ತಿರ್ತಾನಂತ. ರಾಮನ ಕಥೆ ಕೇಳಿವ್ ನಾವು. ಎಲ್ಲಿ ರಾಮನ ಭಜನೆ ಆಗ್ತದ, ಭಜನೆ ಮುಗಿದ ಮೇಲೆ ಒಬ್ಬ ಮುಪ್ಪು ಮುಗಿದ್ ಬರ್ತಿದ್ನಂತ್ರಿ. ಒಬ್ಬ ಅಜ್ಜ ಭಜನೆ ಮಾಡ್ತಿದ್ದ, ದಿನಾ ಪ್ರವಚನ ಮಾಡ್ತಿದ್ರು, ರಾಮನ ಕಥೆ ಕೇಳ್ತಿದ್ರು, ರಾಮಾಯಣ ಕೇಳ್ತಿದ್ರು, ರಾಮನ ಹಾಡು ಹಾಡ್ತಿದ್ರು, ಹೋಗ್ಬಿಡ್ತಿದ್ರು. ಒಬ್ಬ ಹುಡುಗ ಬಂದು ಅಲ್ಲಿ ಬಿದ್ದದ್ದೆಲ್ಲ ಮೈಗೆ ಹಚ್ಕೋತಿದ್ದ. ಯಾಕೆ ನೀ ದಿನ ಹಿಂಗೆ ಹಚ್ಕೋತಿ ಅಂತೇಳಿ ನೋಡ್ದವ್ರು ಅಂತಿದ್ರು. ಇಲ್ಲ ಅದು ಮಜಾ ಐತೆ ಹೇಳ್ರಿ ಅಂತ. ಏನೈತಿ ಹೇಳು, ಏನೈತಿ ಹೇಳು. ಇಲ್ಲಿ ನಾಮಸ್ಮರಣೆ ನಡೀತಲ್ರಿ ಭಗವಂತಂದು, ಅವಾಗ ಇದು ಮುಗಿದ ಕೂಡಲೇ ಹನುಮಂತ ಬಂದು ಅಡ್ಡಾಡಿ ಹೋಗ್ತಾನಲ್ಲಿ. ಅವನ ಧೂಳು, ಕಾಲಿನ ಧೂಳು ಇಲ್ಲಿ ಹತ್ತಿರ್ತೈತಿ. ಆ ಧೂಳು ನಾನು ಹಚ್ಕೊಂಡ್ಬಿಟ್ಟೆ ಅಂದ್ರೆ ನನಗೆ ಭಗವಂತನ ಭಕ್ತಿ ಮೂಡ್ತದ ನನ್ನ ಹೃದಯದಾಗ. ಸಣ್ಣ ಹುಡುಗ ಹೇಳ್ತಂತ್ರಿ, ಸಣ್ಣ ಹುಡುಗ. ಅದಕ್ಕೆ ಯಾರು ಭಗವಂತನ ನಾಮಸ್ಮರಣೆ ಎಲ್ಲಿ ನಡೆದಿರ್ತದ, ಅದಕ್ಕೆ ನಾವಂತೀವಿ ಗುಡಿ ಗುಂಡಾರಕ್ಕೆ ಹೋದ್ರೆ ಶಾಂತ ಆಗ್ತದ ರೀ ಮನಸ್ಸು, ಎಷ್ಟು ಆರಾಮ ಅನಿಸ್ತದ ರೀ, ಕುಂತ್ರ ಹೋಗಂಗ ಆಗಂಗಿಲ್ರಿ ಅಂತಿರ್ತೀವಿ ನಾವು. ಯಾಕಂದ್ರೆ ಅದು ಒಂದು ಒಳ್ಳೆ ಮುಹೂರ್ತದಲ್ಲಿ ಗುಡಿಯ ಸ್ಥಾಪನೆ ಆಗಿ ಮಂತ್ರ ಘೋಷಗಳು ನಡೆದಿರ್ತಾವಲ್ಲಿ. ಮತ್ತು ದಿನನಿತ್ಯ ಬಂದವರು ಒಂದಿಲ್ಲ ಒಂದು ದೇವರ ನಾಮ, ತಮಗೆ ಇಷ್ಟವಾದ ಒಂದು ದೇವರ ನಾಮ ಅಲ್ಲಿ ಹೇಳಿ ಹೋಗ್ಬಿಡ್ತಾರ ಅವರು. ಆ ನಾಮಸ್ಮರಣೆ ಹೇಳಿದ್ದ ಧನಾತ್ಮಕ ವರ್ತನೆಯ ಚಿಂತನೆ ಅಲ್ಲಿ ಸುತ್ತುತ್ತಿರ್ತೈತೆ. ಅದು ಯಾರು ಒಳಗೆ ಬರ್ತಾರೋ ಅವ್ರಿಗೆ ಎರಿಸ್ಕೊತದ, ಯಾರು ಹೊರಗೆ ಹೋಗ್ತಾರೋ ಅವ್ರ ಹಿಂದೆ ಹೋಗ್ತದೆ. ಅದಕ್ಕೆ ನಿನ್ನೆ ಗುರುಗಳು ಹೇಳಿದ್ದು ಅದೇ, ಸತ್ಸಂಗದಿಂದ ಕರೆದ್ವಿ ಅಂದ್ರೆ ಸತ್ಯವಂತನಾದ ಭಗವಂತ ಬರದೇ ಇರ್ತಾನೇನು ಅಂತ. ಪ್ರಾಮಾಣಿಕ ಮನಸ್ಸಿನಿಂದ ಕುತ್ಕೊಂಡು ನಾವು ಕೇಳಿದ್ವಿ ಅಂದ್ರೆ ಒಂದು ತಾಸಿನಲ್ಲಿ ಅರ್ಧ ತಾಸು, 10 ನಿಮಿಷ, 5 ನಿಮಿಷ, 1 ನಿಮಿಷನಾದರೂ ನಾವು ಭಗವಂತ ಹೌದಪ್ಪ ನಿನ್ನ ಲೀಲೆ ಸತ್ಯ ಅಂತ ಇಷ್ಟು ಅಂದ್ಬಿಟ್ರು ಸಾಕು, ಅವನ ಅನುಗ್ರಹ ನಮಗೆ ಸಿಗ್ತದ. ಅದಕ್ಕೆ ಅವರಂತಾರ, ಸದ್ಗುರುವಿನ ಮಹಿಮೆ ವರ್ಣಿಸಲು ಅಶಕ್ಯ, ಆತನ ಕೀರ್ತಿಯಿಂದ ಚರಾಚರವು ತುಂಬಿದೆ. ಗಂಧಿನಿಂದ ಆ ದಂಪತಿಗಳು ಸುಖದಿಂದ ಸದ್ಗುರುಗಳ ಚರಣ ಸನ್ನಿಧಿಯಲ್ಲೇ ಇರುವಂಥವರಾದರು. ತಮ್ಮ ಮನೆ ಬಿಟ್ಟರ್ರಿ ಅವರು. ಸದಾ ಕಾಲ ಹರಿಹರ ಮತ್ತು ಸರಸ್ವತಿ ದಂಪತಿಗಳು ಶ್ರೀ ಗುರುವಿನ ಹತ್ರನೇ ಇದ್ದುಕೊಂಡು ಬಿಟ್ರು. ಮಠದ ಸೇವೆಯನ್ನು ಮಾಡ್ತಾ ಭಿಕ್ಷೆ ಬೇಡ್ಕೊಂಡು ತಂದು ಊಟ ಮಾಡ್ಕೋತ ಇದ್ರು. ಹೇ ಶ್ರೋತೃ ಜನಗಳಿರ, ಈ ಜಗತ್ತಿನೊಳಗೆ ಪವಿತ್ರವಾದ ಈ ಕಥೆಯನ್ನು ನೀವು ಸಂಪೂರ್ಣವಾಗಿ ಕೇಳುವಂಥವರಾಗಿರಿ. ಜಗತ್ತಿನೊಳಗೆ 3 ಲೋಕದ, ಸ್ವರ್ಗ, ಭೂಲೋಕ, ಪಾತಾಳ ಲೋಕ, ಈ 3 ಲೋಕದಲ್ಲಿ ಇರುವಂಥವ್ರು ಯಾರೇ ಇರಲಿ ಪವಿತ್ರಾತ್ಮಗಳಾಗಿ ಈ ಕಥೆಯನ್ನ ಕೇಳುವಂಥವ್ರಾಗ್ರಿ. ಬರೀ ಕೇಳೋದಲ್ಲ, ಮನಸ್ಸಿನೊಳಗೆ ಇಳಿಸ್ಕೋರಿ. ಮನಸ್ಸಿನೊಳಗೆ ಇಳಿಸ್ಕೊಳ್ಳೋದಷ್ಟೇ ಅಲ್ಲ, ತಿರುಗಿ 1 ಸಾರಿ ಸ್ಮರಿಸಿಕೊಳ್ರಿ. 1 ಸಾರಿ ರೀಕಾಲ್, ಪುನಃ ಸ್ಮರಣೆ ಆಯಿತು ಅಂದ್ರೆ ಭಗವಂತ ನಮ್ಮ ಹತ್ತಿರ ಬರಾಕತ್ತಾನ ಅಂತ, ಅಥವಾ ನಾವು ಭಗವಂತನ ಹತ್ತಿರಕ್ಕೆ ಹೋಗಾಕತ್ತೀವಿ ಅಂತ. ಶ್ರೀ ಸಿದ್ಧಾರೂಢರಂಥವರು ಅವತಾರ ಪುರುಷರ ಚರಿತ್ರವು ಸರ್ವದಾ ಆಧ್ಯಾತ್ಮ ವಿಚಾರಕ್ಕೂ ಸಮ್ಮತವಾಗಿರುತ್ತದೆ. ಯಾಕೆಂದರೆ ಸಗುಣದಲ್ಲಿಯೂ ನಿರ್ಗುಣದಲ್ಲಿಯೂ ಅವರ ಲಕ್ಷ್ಯವಿದ್ದು ಅವರ ವರ್ತನವು ಭಯಾತ್ಮಕವಾಗಿರುವುದು. ಗುಣಗಳು ಸದ್ಗುಣಗಳೇ ಇರಲಿ, ದುರ್ಗುಣನೇ ಇರಲಿ, ಬದುಕಂತೂ ನಡೆದಿರ್ತೈತಿ, ಜೀವಂತೂ ಇರ್ತೈತಿ. ಕೊಲೆಗಡಕನಲ್ಲಿ ಜೀವ ಐತಿ, ಸ್ವಾಮೀಜಿಯವರಲ್ಲಿಯೂ ಜೀವದ. ಹಾಗೆ ಸಗುಣ ನಿರ್ಗುಣ, ನಿರ್ಗುಣಾನಂದರಾಗಿನೂ ಹೋಗ್ತಾರ ಅವರು, ಸಗುಣ ಗುಣವಂತರಾಗಿಯೂ ಇರ್ತಾರೆ. ಹಾಗೆ ಆಧ್ಯಾತ್ಮ ವಿಚಾರಕ್ಕೆ ಸಮ್ಮತವಾಗಿದೆ. ಅವರು ಬರೀ ಲಿಂಗಾಯತರು ಅನ್ಲಿಲ್ಲ, ನಾಮಧಾರಣೆ ಮಾಡ್ರಿ ಅನ್ಲಿಲ್ಲ, ಹಿಂಗ್ ಹಚ್ಕೋರಿ ಅನ್ಲಿಲ್ಲ, ಹಿಂಗ್ ಹಚ್ಕೋರಿ ಅನ್ಲಿಲ್ಲ, ಜನಿವಾರ ಹಾಕ್ರಿ ಅನ್ಲಿಲ್ಲ, ಉಡ್ದಾರ ಕಟ್ಕೊಳ್ರಿ ಅನ್ಲಿಲ್ಲ, ಲಿಂಗ ಕಟ್ಕೊಳ್ರಿ ಅನ್ಲಿಲ್ಲ. ಎಲ್ಲರೂ ಬರೀ ನನ್ನ ಹತ್ರ, ನೀವು ಯಾರು ಬಂದರೂ ಕೂಡ ಭಗವಂತನ ಆತ್ಮದ ಲೀಲೆಯನ್ನು ನೋಡುವಂಥವರಾಗಿರಿ. ನಿಮ್ಮನ್ನ ನೀವು ಸ್ವರ್ಗಕ್ಕೆ ಹೋಗುವ ದಾರಿಯನ್ನ, ಪರಮಾತ್ಮನ ಸಮೀಪಕ್ಕೆ ಹೋಗುವ ದಾರಿಯನ್ನ ನಿಮಗೆ ನೀವ ಕಟ್ಕೊಳ್ರಿ. ಈ ಭವಸಾಗರದ ನದಿಯನ್ನ ದಾಟ್ಲಿಕ್ಕೆ ಶುದ್ಧ ಮನಸ್ಸಿನವರಾಗ್ರಿ,
ಜ್ಞಾನವನ್ನು ಸಂಪಾದನೆ ಮಾಡ್ರಿ, ಜ್ಞಾನದಿಂದ ಧ್ಯಾನವನ್ನು ಮಾಡ್ರಿ, ಧ್ಯಾನದಿಂದ ಏಕಾಗ್ರ ಚಿತ್ತವನ್ನು ಗಳಿಸ್ರಿ, ಏಕಾಗ್ರತೆಯಿಂದ ಒಂದೇ ಸಮನೆ ಭಗವಂತನ ಜಪ ತಪ, ಆಮೇಲೆ ನಾಮಸ್ಮರಣೆ, ಆಮೇಲೆ ಸತ್ಸಂಗ, ಭಜನೆ ಇತ್ಯಾದಿಗಳನ್ನು ಮಾಡಿದ್ರಿ ಅಂದ್ರೆ ನಿಮ್ಮ ಆತ್ಮ ಪಾವನ ಆಗ್ತದ. ಅದರಿಂದ ಕಟ್ಟಿಕೊಳ್ಳುವ ಯಾವುದನ್ನ ಕಟ್ಟಿಕೊಳ್ತೀವಿ? ಭಗವಂತನ ಸಮೀಪ ಹೋಗುವಂತಹ ದಾರಿಯನ್ನ ಗಟ್ಟಿಯಾಗಿ ಕಟ್ಟಿಕೊಳ್ಳಿಕ್ಕೆ ಅನುಕೂಲವಾಗ್ತದೆ. ಶ್ರೀ ಸಿದ್ಧಾರೂಢ ಅವರ ಲಕ್ಷ್ಯವಿದ್ದು ಅವರ ವರ್ತನವು ಭಯಾತ್ಮಕವಾಗಿರುವುದು. ಸಗುಣ ಚರಿತ್ರವು ಶ್ರವಣ ಮಾಡಿದ ಮಾತ್ರದಿಂದ ಕೂಡಲೇ ಚಿತ್ತಕ್ಕೆ ಶಾಂತಿ ಉಂಟಾಗುತ್ತದೆ. ಈ ಕಥೆನ ಕೇಳ್ಕೋತ ಇದ್ದ ಕೂಡಲೇ ತಕ್ಷಣಕ್ಕೆ ಶಾಂತಿ ಉಂಟಾಗ್ತೈತಿ, ಶಾಂತಿ ಸಿಗ್ತದೆ ತಕ್ಷಣಕ್ಕೆ. ಮತ್ತೆ ಬರ್ತಾ ಬರ್ತಾ ಅದನ್ನ ನೆನೆಸ್ಕೋತ ಹೋಗ್ರಿ. ಅವ್ರ ಮೈ ಮೇಲೆ ಬೆಂಕಿ ಇಟ್ರು, ಅವ್ರನ್ನ ಭಾವ್ಯಾಗ ನೂಕಿದ್ರು, ಅವ್ರನ್ನ ಮನೆಯೊಳಗಿಟ್ಟು ಕಿಲಿ ಹಾಕಿದ್ರು, ಅವ್ರು ಹೋಗೋ ದಾರಿಯೊಳಗೆ ಬೆಂಕಿ ಹಾಕಿದ್ರು, ಅವ್ರು ಹೋಗೋ ದಾರಿಯೊಳಗೆ ಕಲ್ಲು ಒಗದ್ರು, ಅವ್ರ ಮೇಲೆ ಹಳಿಸಿದಂಥ ಆಹಾರ ಒಗದ್ರು, ಭಿಕ್ಷೆ ಬೇಡಾಕಂದ್ರೆ ತುಣುಕು ರೊಟ್ಟಿ ಗಾಳಿಗೆ ಹಾರ ಆಗುವಂಗೆ ಬಿಡಿದ್ರು, ಯಾರೋ ಒಬ್ಬೊಬ್ಬರು ಪುಣ್ಯಾತ್ಮರು ಒಳಗೆ ಕರೆದು ಪೂಜಾ ಮಾಡಿದ್ರು. ಎಲ್ಲರಿಗೂ ಒಂದೇ ರೀತಿ ಅವ್ರದ್ದು ಕಲ್ಯಾಣ ಮಸ್ತು. ಕೆಟ್ಟ ಮಾಡಿದ್ರು ಕಲ್ಯಾಣನ ಅಂದ್ರು, ಚಲೋ ಮಾಡಿದ್ರು ಕಲ್ಯಾಣ ಅಂದ್ರು. ಕೊನೆಗೆ ಜನ ತಿಳ್ಕೊಂಡ್ರು ಎಷ್ಟೆಲ್ಲ ಕಷ್ಟಪಟ್ಟು ಇಡೀ ಭಾರತವನ್ನು ಸುತ್ತಿ ಬಂದ ಮೇಲೆ ಅವರಿಗೆ ರಥೋತ್ಸವನ ಮಾಡಿದ್ರು. ಎಂಥ ರಥೋತ್ಸವ! 9 ಕುಂಭಗಳು ಇರುವಂತಹ ಪಲ್ಲಕ್ಕಿಯನ್ನ ತಯಾರಿಸಿ ಅದರ ಮೇಲೆ ಮೆರವಣಿಗೆ ಮಾಡಿದ್ರು. ಕೊನೆಯಲ್ಲಿ ಅಂದ್ರೆ ಇರೋ ತನಕ ಕಷ್ಟ ಕೊಟ್ಟು ಸಹನ ಮಾಡಿ ಬಂದ ಮೇಲೆ ಪರಮಾತ್ಮನಿಗೆ ಕೂಡ ಎಲ್ಲರೂ ಭಯಭಕ್ತಿಯಿಂದ ಉತ್ಸವನ ಮಾಡಿದ್ರು. ಇಂಥ ನಮ್ಮಂತ ಮನುಷ್ಯರಿಗೆ ಬೈಯುವಂಥದ್ದು ಎಂಥದ್ದು? ಬೈತಾರೆ ಜನ. ಆದ್ರೆ ಎಷ್ಟೇ ಬೈಲಿ ಏನೇ ಅನ್ಲಿ, ನಾವು ನಮ್ಮ ಪದ್ಧತಿಯ ಪ್ರಕಾರ ಸಂಪ್ರದಾಯಬದ್ಧರಾಗಿ ಪಾವನರಾಗಿ ಭಗವಂತನನ್ನ ನೆನೆಸ್ತಾ ಹೋದ್ವಿ ಅಂದ್ರೆ ನಮ್ಮ ಕಷ್ಟಗಳು ತಮ್ಮಷ್ಟಕ್ಕೆ ತಾವೇ ಭಗವಂತ ಪರಿಹಾರ ಮಾಡ್ತಾನೆ. ಅದಕ್ಕೆ ಶ್ರವಣ ಮಾಡಿದ ಮಾತ್ರದಿಂದ, ಈ ಕಥೆಯನ್ನ ಕೇಳುವಿಕೆಯಿಂದ ಕೂಡಲೇ ಚಿತ್ತಕ್ಕೆ ಶಾಂತಿ ಉಂಟಾಗುತ್ತದೆ, ಮನಕ್ಕೆ ಆನಂದ ಆಗ್ತದೆ, ಶಾಂತಿ ಆಗ್ತದೆ. ಅಂದರೆ ಮುಮುಕ್ಷು ಜನರ ಸಲುವಾಗಿ ನಿರ್ಗುಣ ಲಕ್ಷ್ಯಾರ್ಥವು ಹೇಳತಕ್ಕದ್ದಾಗಿರುತ್ತದೆ. ಆದ್ದರಿಂದ ಸಜ್ಜನರಾದ ನೀವು ಈ ಕಥೆಯ ಲಕ್ಷ್ಯಾರ್ಥದ ಕಡೆಗೆ ಅವಧಾನವನ್ನು ಕೊಡಬೇಕು. ಲಕ್ಷ್ಯಾರ್ಥ ಅರ್ಥ ಬಾಳದ ಗುರುಗಳಂಥವ್ರಿಗೆ ಬಹಳ ಕಷ್ಟ ಬಂತು, ಕೊನೆಗೆ ಉತ್ಸವ ನಡೀತು. ಇನ್ನು ನಿಮ್ಮಂಥವ್ರಿಗೆ ಕಷ್ಟ ಬಂದ ಕೂಡ ಸಾಕಪ್ಪ ಅಂತ ಹಾಕ್ಕೊಳ್ಳುವಂಗಿಲ್ಲ. ಇಲ್ಲ, ಇದು ನನ್ನ ಹಿಂದಿನ ಕರ್ಮದ ಫಲ. ಗುರುಗಳೇನಂದ್ರೆ ಬೆಂಕಿ ಮೇಲೆ ಇಟ್ಟಾಗ ಇಲ್ಲ, ಅವ್ರಿಗೆ ಸುಡೋದಿತ್ತು, ನಾ ಹಿಂದಿನ ಜನ್ಮದಾಗಿಂದ ಅದು ಉಳ್ದೈತಿ, ಈ ಜನ್ಮದಾಗ ಅವ್ರು ಮಾಡಾಕತ್ತಾರ ನನಗೆ. ನೋಡ್ರಿ ಎಂಥ ಗುಣ. ಅದಕ್ಕೆ ಯಾರ ಬೈದ್ರು ಅಂದ್ರು ಆಡಿದ್ರು, ನಮ್ದು ಪಾಪ, ನಮ್ದು ಪ್ರಾರಬ್ಧ, ನಮ್ದು ಬಡತನ, ನಮ್ದು ಹೀಯಾಳಿಸುವಿಕೆ, ಇದೆಲ್ಲ ಹಿಂದಿನ ಜನ್ಮದ ಕರ್ಮ. ಅದೆಲ್ಲ ಈ ಜನ್ಮದಾಗ ತೀರ್ಸಿ ಹೋಗ್ಬಿಟ್ವಿ ಅಂದ್ರೆ ಮುಂದಿನ ಜನ್ಮಕ್ಕೆ ಒಳ್ಳೇದಷ್ಟ ಉಳಿತದ. ಇಂಥವೆಲ್ಲ ಮಾಡಿದ್ದು ಇಲ್ಲಂದ್ರ ಅದು ಮತ್ತೆ ನಾವು ಇಟ್ಕೊಂಡು ಮ್ಯಾಲ ಹೋಗ್ಬಿಟ್ವಿ ಅರ್ಧಕ್ಕಂದ್ರೆ ಮತ್ತೆ ಹಿಂದಿನ ಜನ್ಮದ್ದು ಈ ಜನ್ಮ ನೇಣು ಹಾಕೊಂಡಿದ್ದು ಮುಂದಿನ ಜನ್ಮಕ್ಕೆ ಅದು ಬುತ್ತಿ ಮತ್ತೆ ಬಂತ. ಅದಕ್ಕೆ ಎಷ್ಟಾಗ್ತದ ಅಷ್ಟು ಪಾಪಾತ್ಮಗಳನ್ನ ಇಲ್ಲಿ ತೊಳ್ಕೊಂಡು ಬಿಡೋಣ. ಸತ್ಸಂಗದಲ್ಲಿ, ಸದ್ವಿಚಾರಗಳಲ್ಲಿ, ಜ್ಞಾನ ಜಪತಪ ಧ್ಯಾನದಲ್ಲಿ ಕಾಲವನ್ನ ಹೆಚ್ಚಾಗಿ ಕಳೆದು ಪುರಾಣ ಪುಣ್ಯಕಥೆಗಳನ್ನ ಕೇಳಿ ಪಾವನರಾಗ್ತಾ ದೇವರಿಗೆ ನಾವು ಹತ್ತಿರವಾಗುವಂತ ಕೆಲಸವನ್ನ ಮಾಡಬೇಕಾಗ್ಯದ. ಇದರಿಂದ ಚಿತ್ತವು ಮಲರಹಿತವಾಗಿ ಅಂತರದಲ್ಲಿ ಜ್ಞಾನ ಜ್ಯೋತಿಯು ಪ್ರಕಟವಾಗುವುದು. ಚಿತ್ತದಲ್ಲಿ ಇರ್ತಕ್ಕಂಥ ಮಲ ಚಿತ್ತದಲ್ಲಿ ಹೆಂಗಿರ್ತದ ಅಂದ್ರೆ ದುಷ್ಟ ಗುಣಗಳು, ದುರ್ವಿಚಾರಗಳು ಏನಿರ್ತಾವ್ರಿ ನಮ್ಮ ಚಿತ್ತದಲ್ಲಿ, ನಮ್ಮ ಬುದ್ಧಿಯಲ್ಲಿ, ನಮ್ಮ ಮನಸ್ಸಿನಲ್ಲಿ, ಅವೆಲ್ಲವೂ ನಾಶವಾಗಿ ಜ್ಞಾನ ಜ್ಯೋತಿ ಪ್ರಕಟ ಆಗ್ತದೆ. ಈಗ ನಮಗೆ ಎಷ್ಟೋ ಸರಿ ಅನಿಸ್ತದೆ, ಅಯ್ಯೋ ಹಂಗ ಸುಳ್ಳು ಹೇಳಿದ್ರೆ ಪಾಪ ಹತ್ತತ್ರಿ, ಮೊದಲಿನ ಕೆಲಸ ಈಗ ಅದು ಹೆಚ್ಚಾಗ್ಯದ ನಮಗೆ. ಅಯ್ಯೋ ಹಿಂಗ ಮಾಡಬಾರ್ದ್ರಿ, ತಪ್ಪಿಸಿರ್ತೀವಿ ಬರೋದು, ಅಯ್ಯೋ ನಾವು ಲಗ್ನಕ್ಕೆ ಹೋಗಿದ್ವಿ ಅಂತ ಕೇಳೋಣ, ಆರಾಮಿದ್ದಿದ್ದಿಲ್ಲ, ಆದ್ರೂ ಮನಸ್ಸು ಒಪ್ಪೋದೇ ಇಲ್ಲ, ಮತ್ತೆ ಇಲ್ಲಿ ಬಂದು ಆರಾಮಿದ್ದಿದ್ದಿಲ್ಲ ಅನ್ನಂಗಿಲ್ಲ. ಸ್ವಲ್ಪ ಕೆಲಸ ಇದ್ರೆ ಬರಕ್ ಆಗ್ಲಿಲ್ಲ, ಯಾಕ ಒಲ್ಲೆ ಅನ್ನಿಸ್ತ್ರಿ ಅಂತೀವಿ. ಯಾಕಂದ್ರೆ ಹೆಂಗ ಹತ್ತಿರಕ್ಕೆ ಬರ್ತಾ ಇದ್ದೀವೋ ಹಂಗ ಆತ್ಮ ಪವಿತ್ರ ಆಕೋತ ಹೋಗ್ತದ. ತೀವ್ರ ವೈರಾಗ್ಯ ಮತ್ತು ವಿಮಲ ಶಾಂತಿ ಎಂಬವೇ ಆ ದಂಪತಿಗಳು. ನಮ್ಮಲ್ಲಿ ಇಬ್ಬರು ದಂಪತಿಗಳು ಅದಾರ ನಮ್ಮ ಮನಸ್ಸಿನಾಗ. ಅವ್ರು ಯಾರು ಅಂದ್ರ ವೈರಾಗ್ಯ ಮತ್ತು ವಿಮಲ ಶಾಂತಿ. ವಿಮಲ ಶಾಂತಿ ಅಂದ್ರೆ ಸದಾ ಶಾಂತ. ನೀ ಸಿಟ್ಟಿಗೆರ ಎದ್ದೇಳು, ಬಡದರ ಬಡಿ, ಒದ್ದರ ಒದಿ, ನಿನ್ನ ಮತ್ ಚಲೋ ಆಗ್ಲಿ ಅನ್ನೋರ, ಅದು ವಿಮಲ ಶಾಂತಿ. ವೈರಾಗ್ಯ ಎಷ್ಟು ಗಳಿಸಿದ್ರೆ ಏನ್ ಬಿಡ್ರಿ ಸಾಕು, ಎಷ್ಟು ಗಳಿಸೋದದ,
ಸಾಕು 2 ಒಪ್ಪತ್ತು ಉಣ್ಣಾಕದ, ಬಂದವ್ರಿಗೆ ಒಂದಿಬ್ಬರಿಗೆ ಉಣಿಸು ಅಷ್ಟು ನಮ್ಮ ಮನ್ಯಾಗ ಐತಿ, ಸಾಕು ತೃಪ್ತಿ ಅದ ಅಂತ ಯಾವಾಗ ನಮ್ಮ ಮನಸ್ಸಿನೊಳಗೆ ಮೂಡುತ್ತೋ ಅವಾಗ ನಮ್ಮೊಳಗೆ ವೈರಾಗ್ಯ ಬಂದು ಇನ್ನೂ ಬೇಕು, 3 ಅಂತಸ್ತಿಂದ ಐತಿ, 5 ಅಂತಸ್ತು ಆದ್ರೆ ಚಲೋ ಆಗ್ತೈತಿ, 10 ಪ್ಲಾಟ್ ಅದಾವ ಇನ್ನೊಂದು 20 ಪ್ಲಾಟ್ ಆದ್ರೆ ಚಲೋ ಆಗ್ತೈತಿ, 1 ಕಿಲೋ ಬಂಗಾರ ಐತಿ ಇನ್ನೊಂದು ಕಿಲೋ ಆದ್ರೆ ಚಲೋ ಐತಿ, ಯಾವಾಗ ಇನ್ನೂ ಬೇಕನ್ನಸ್ತದೋ ನರಕದ ಬಾಗಿಲ ಸಮೀಪ ಬರ್ತೈತಿ. ಸಾಕಪ್ಪ ಭಗವಂತ ಇಷ್ಟೆಲ್ಲ ಕೊಟ್ಟಿ, ಕೈ ಕಾಲು ಗಟ್ಟಿ ಕೊಟ್ಟಿ, ಎಲ್ಲ ಆರಾಮ್ ಕೊಟ್ಟಿ ನಮಗೆ ಇರಾಕ ಸಾಕು ಅನ್ಕೊಂತೀವಲ್ಲ ಅವಾಗ ವೈರಾಗ್ಯ ಬರ್ತೈತಿ. ಸಾಕು ಅಂದ್ರೆ ನನಗಾಯ್ತು, ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇರಲಿ, ಆದ್ರೆ ಅತಿಯಾಗಿ ಮತ್ತೊಬ್ಬರದ್ದು ದೋಚಿ ಕಟ್ಟಬಾರ್ದು. ನಾವು ದುಡಿದು ಕಟ್ಟೋಣ, ನನ್ನ ಮಕ್ಕಳಿಗೆ ಬೇಕಲ್ಲ ದುಡಿದು ಕಟ್ಟೋಣ, ಮತ್ತೊಬ್ಬರದ್ದು ದೋಚಿ ಕಟ್ಟೋದು ಬೇಡ, ಅದರಿಂದ ರೌರವ ನರಕ ತಪ್ಪಿಲ್ಲ. ಇವರು ಸಿದ್ಧ ಸದ್ಗುರುವಿನ ಆಜ್ಞೆಯಿಂದ ಭವಾರಣ್ಯದೊಳಗೆ ಹೋಗುತ್ತಾರೆ. ಅಲ್ಲಿ ಅವರು ಸುಖದಿಂದ ಸಂಚರಿಸುತ್ತಿರುವಾಗ ಕ್ರೋಧವೆಂಬ ವ್ಯಾಘ್ರವು ಅಕಸ್ಮಾತಾಗಿ ಎದ್ದು ಆ ಶಾಂತಿಯನ್ನು ನುಂಗಲು ನೋಡುವಾಗೆ ಶಾಂತಿಯು ಸದ್ಗುರುನಾಥನ ಸ್ಮರಣೆಯನ್ನು ಮಾಡುವಂಥವಳಾದಳು. ಸತ್ಕಾಲವೇ ಸದ್ಗುರುವು ಹೃದಯದಲ್ಲಿ ಪ್ರಕಟನಾದನು. ಇಬ್ರು ಕೂಡ ಅಡವಿಯೊಳಗೆ ಹೋಗ್ತಾ ಇದ್ರು. ಇಲ್ಲಿ ಭಾವನೆ ಒಂದು ಸ್ವಲ್ಪ ಬದಲಾಯಿಸಿ ನೋಡೋಣ್ರಿ. ಇಬ್ರು ಕೂಡ ಗಂಡ ಹೆಂಡತಿ ಹೋಗಿದ್ರು. ಅಕಸ್ಮಾತ್ ಆಗಿ ದಾರಿಯೊಳಗ ಒಂದು ಕ್ರೋಧ ಅನ್ನೋದು ಅವ್ರ ಮನಸ್ಸಿನೊಳಗೆ ತುಂಬ್ಕೊಂಡ್ಬಿಟ್ಟು ತಕ್ಷಣ ಸದ್ಗುರು ಪ್ರಕಟ ಆದ ಮನಸ್ಸಿನೊಳಗ. ಅವರು ಕ್ರೋಧವೆಂಬತಕ್ಕಂತ ಆ ವ್ಯಾಘ್ರನನ್ನ ತೆಗೆದು ಹಾಕಿಬಿಟ್ರು. ಮತ್ತೆ ಇಬ್ರು ಕೂಡಿ ಸದ್ಗುರುನಾಥನ ಶರಣ ಬಂದು, ನಾವು ಮರ್ತಿದ್ವಿ ಒಂದು ಕ್ಷಣ, ಸಂಸಾರದತ್ತ ನಮ್ಮ ಚಿತ್ತ ಹೋಗಿತ್ತು, ಅದಕ್ಕೆ ಹುಲಿಯಾಗಿ ಬಂದು ನಮ್ಮನ್ನ ಎಚ್ಚರಗೊಳಿಸಿದ ಸದ್ಗುರುನಾಥ ರಕ್ಷಣೆಗೆ ಬಂದು ನೀವು ತಪ್ಪಿ ಹೊಂಟೀರಿ, ಸಂಸಾರದ ಕಡೆ ಚಿಂತೆ ಮಾಡ್ಕೋತ ಹೊಂಟೀರಿ ಅಂತೇಳಿ ಎಚ್ಚರಿಸಿದ ಅಂತ ನಾವು ಅನ್ಕೊಳ್ಳೋಣ. ಶಾಂತಿಯು ಸದ್ಗುರುನಾಥನ ಸ್ಮರಣೆಯನ್ನು ಮಾಡುವಂಥವಳಾದಳು. ತತ್ಕಾಲವೇ ಸದ್ಗುರು ಹೃದಯದಲ್ಲಿ ಪ್ರಕಟವಾದನು ಮತ್ತು ಕ್ಷಣದಲ್ಲಿ ಕ್ರೋಧವು ಶಾಂತವಾಯಿತು. ಕ್ರೋಧ ಯಾವುದು? ಹುಲಿ ಕ್ರೋಧವಾಗಿ ಬಂದುಬಿಡ್ತದು. ಆದ ತಕ್ಷಣ ಗುರುವನ್ನ ಸದ್ಗುರುನಾಥ ಕಾಪಾಡುವಂತ ಸೀರಿದ ತಕ್ಷಣ ಮತ್ತೆ ಶಾಂತಿಯಾಗಿ ಗುರುನಾಥ ಮೂಡಿ ಇಬ್ಬರನ್ನು ಶಾಂತಗೊಳಿಸಿ ಮತ್ತೆ ದಾರಿ ಮುನ್ನಡಿ. ಈ ಪ್ರಕಾರ ಸದ್ಗುರು ಅವರನ್ನು ರಕ್ಷಿಸಿ ಮುಂದೆ ಆತ್ಮದ ಸುಖದ ಕಡೆಗೆ ಕಳುಹಿಸುವಂತವನಾದನು. ಆತ್ಮಾನುಭವ ಒಮ್ಮೆ ಆದ ಮೇಲೆ ಭವಾರಣ್ಯದಲ್ಲಿ ಸಂಚರಿಸಿದರೂ ಕ್ರೋಧ ಬಂತೆಂದರೆ ಅದು ಶಾಂತ ರೂಪದಿಂದ ಇದ್ದು ತನ್ನ ಸಂಗತಿಯಿಂದ ಪರಮಾರ್ಥಕ್ಕೆ ಬರುವ ವಿಘ್ನಗಳನ್ನು ನಿವಾರಿಸಿಕೊಟ್ಟು ಕಟ್ಟ ಕಡೆಗೆ ಹೋಗಿ ಬಿಡುತ್ತದೆ. ಯಾವಾಗ ಕ್ರೋಧದ ಹುಲಿ ನಮ್ಮ ಮನಸ್ಸಿನೊಳಗೆ ಬರ್ತದೋ, ಸದ್ಗುರುನಾಥ ಕಾಪಾಡು ಅಂತ ನಾವು ಯಾವಾಗ ಬೇಡ್ತೀವೋ ಅವಾಗ ಗುರುನಾಥ ಮತ್ತೆ ಶಾಂತಿಯ ಪರದೆಯನ್ನು ನಮಗ ಹಾಕಿ ಮುಸುಕು ಮಾಡಿಕೊಡ್ತಾನ. ಹಾಗೆ ಇಬ್ಬರು ದಂಪತಿಗಳು ಮನೆ ಸಮೀಪ ಆದಂಗ ಮಠ ಮರೆತು ತಮ್ಮ ಸಂಸಾರದ ಚಿಂತೆ ಮಾಡ್ಕೊಂತ ಹೊಂಟಿದ್ರು. ಅವಾಗ ವ್ಯಾಘ್ರ ಕೋಪ ಬಂತು. ತಕ್ಷಣ ಸದ್ಗುರು ಬಂದು ರಕ್ಷಣೆ ಮಾಡ್ದ. ಇಲ್ಲಂದ್ರೆ ಅವ್ರು ಆ ಕಡೆ ಹೋದ್ರು ಸಂಸಾರದೊಳಗೆ ಮುಳುಗಿ ಬಿಡ್ತಿದ್ರು. ಯಾವಾಗ ಸದ್ಗುರುನಾಥ ಹುಲಿಯನ್ನ ಬಿಟ್ಟು ಮಹಿಮೆಯನ್ನ ತೋರಿದ್ರು ಮತ್ತೆ ಅವಾಗ ವಾಪಸ್ ಬರಾಕ್ ಮನಸ್ಸು ಮಾಡ್ಕೊಂಡ್ರು. ಮತ್ತೆ ಮಠಕ್ಕೆ ಬಂದವ್ರ ಶ್ರೀಚರಣಕ್ಕ ನಮಸ್ಕಾರಗಳನ್ನ ಮಾಡಿ ಭವಸಾಗರವನ್ನ ದಾಟಿಸ್ಬಿಡು ಗುರುವೇ ಸಾಕು ಅಂತಂದ್ರು. ದೇವಾದಿದೇವನಾದ ಆ ಸದ್ಗುರುನಾಥನ ಹೃದಯದಲ್ಲಿ ಎಲ್ಲ ಬ್ರಹ್ಮಾಂಡಗಳು ಇರುವವು. ಸತ್ಯಲೋಕನೂ ಅದ, ವಿಷ್ಣು ಲೋಕ ಅದ, ಶಿವಲೋಕ ಅದ, ಭೂಲೋಕ ಅದ, ಎಲ್ಲವೂ ದೇವನ ಸಮೀಪದಲ್ಲಿ ಅದ. ದೇವಕ್ಕೆ ಅಧೀನವಾಗ್ಯದಾರ. ಆತನು ಈಶ್ವರನಿಗೂ ನಿಯಂತನು, ತ್ರಿಮೂರ್ತಿಗಳಿಗೂ ಸತ್ತಾ ಮಾತ್ರದಿಂದ ಆಡಿಸುವಂಥವನೂ ಆಗಿರುತ್ತಾನೆ. ಎಲ್ಲ ಪ್ರಾಣಿಗಳನ್ನು ಈಶ್ವರನು ಬಂಧನದಲ್ಲಿ ಹಾಕುತ್ತಾನೆ. ಆದರೆ ದಯಾಳನವರನಾದ ಸದ್ಗುರುವು ಈ ಲೋಕದಲ್ಲಿ ಬಂದು ತನಗೆ ಶರಣ ಬಂದವರೆಲ್ಲರನ್ನು ಒಮ್ಮಿಂದೊಮ್ಮೆಲೆ ಮುಕ್ತರನ್ನಾಗಿ ಮಾಡುತ್ತಾನೆ. ನಾವು ನಿಮ್ಗೆ ಅಲ್ಲೆಲ್ಲಿ ಹೇಳ್ತೀವಿ, ಜನ ಮುನಿದ್ರೆ ಹರ ಕಾಯ್ತಾನ, ಹರ ಮುನಿದ್ರೆ ಗುರು ಕಾಯ್ತಾನ, ಗುರು ಮುನಿದ್ರೆ ಈ ಜಗತ್ನ್ಯಾಗ ಕಾಯುವಂಥವ್ರು ಯಾರ್ಯಾರು ಇಲ್ಲ. ತಂದೆ ತಾಯಿಗಳ ಮುನಿದ್ರೂ ಗುರು ಕಾಯ್ತಾನ. ಹೆಂಗ ಮನೆಯೊಳಗ ತಾಯಿ ಹೊಡೆದ್ರ ಮಗು ಮತ್ತೆ ತಾಯಿಗೆ ಬಂದು ಅಪ್ಪಗೋತದ, ಕಾಲಿಗೆ ಬಂದು ಬೀಳ್ತದ. ಅಪ್ಪ ಹೊಡೆದ್ರ ಅಪ್ಪನ ಕಡೆ ಹೋಗುತ್ತಾನ, ತಿರುಗಿ ಅಪ್ಪನ ಕಡೆ ಹೋಗೋದಿಲ್ಲ ಅದು. ತಾಯಿ ಕಡೆ ಅಪ್ಪ ಹೊಡೆದ್ರು ತಾಯಿ ಕಡೆನೇ ಬರ್ತಾ, ತಾಯಿ ಬ್ಯಾಡ ಸರಿನೇ ದೂರ ಅಂತಂದ್ರೆ ಮತ್ತೆ ತಾಯಿಗೆ ಬರ್ತದ. ಹಂಗ ನಮಗ ಗುರುನಾಥ ಅದು ತಂದೆಯಾಗಿ ತಾಯಿಯಾಗಿ ನಮ್ಮನ್ನ ಕಾಪಾಡ್ತಾನ. ಆ ಸದ್ಗುರುವಿನ ಕೀರ್ತಿಯನ್ನ ವರ್ಣಿಸಲಿಕ್ಕೆ 1000 ಹೆಡೆಗಳುಳ್ಳ ಆದಿಶೇಷನ ಜೀವೆಗಳಿಗೂ ಸಾಲಲಿಕ್ಕಿಲ್ಲ. ಆದಿಶೇಷನಿಗೆ ಎಷ್ಟು ನಾಲಿಗೆಗಳು ರೀ? 1000 ನಾಲಿಗೆಗಳು. ನಮಗೆ ಒಂದ ನಾಲಿಗೆನ ಎಬಡ ತಬಡ ಐತಿ.
ಎಷ್ಟು ಸುಳ್ಳು ಹೇಳುತ್ತ, ಎಷ್ಟು ರ್ಯಾಶ್ ಬೈತೈತಿ, ಎಷ್ಟು ಹೊಲಸು ಬೈಗಳನ್ನು ಬೈತೀವಿ. ಒಂದ ನಾಲ್ಗಿ ಭಗವಂತ ನಮಗೆ 2-3 ನಾಲ್ಗಿ ಕೊಟ್ಟಿದ್ರ, ರುಚಿ ನೋಡಾಕೊಂದು, ಸಿಹಿ ನೋಡಾಕೊಂದು, ಸವಿ ನೋಡಾಕೊಂದು, ಸಕ್ರಿ ನೋಡಾಕೊಂದು, ಹಿಂಗೆ 3 ಕೊಟ್ಟಿದ್ರ. 3 ಕೊಟ್ಟಿದ್ರೆ ಮಾತೆಲ್ಲ ಚಲೋ ಬರ್ತಿದ್ದು, ಖರೆ ರೋಗ ಜಾಸ್ತಿ ಆಗ್ತಿದ್ದು. ಒಂದಕ್ಕ BP ಐತಿ, ಶುಗರ್ ಐತಿ, ಹಾರ್ಟ್ ಐತಿ, ಕ್ಯಾನ್ಸರ್ ಐತಿ, ಏಡ್ಸ್ ಐತಿ, ಇನ್ನು ಉಳಿದದ್ದು 3-4 ನಾಲಿಗೆ ಕೊಟ್ಟಿದ್ರ. ನೋಡ್ರಿ, ಆದಿಶೇಷನಿಗೆ 1000 ನಾಲಿಗೆಗಳದಾವು. ಆ 1000 ನಾಲಿಗೆಯಿಂದಲೂ ಕೂಡ ಸಿದ್ಧಾರೂಢನ ಮಹಿಮೆಯನ್ನ ವರ್ಣಿಸಲಿಕ್ಕೆ ಆದಿಶೇಷನಿಗೂ ಸಾಕಾಗೋದಿಲ್ಲ. ಅಷ್ಟೊಂದು ಮಹಿಮೆ ಅವನ ಹತ್ರ ತುಂಬ್ಯದ. ಅಂಥದ್ರೊಳಗೆ ಮಂದಮತಿಯಾದ ನಾನು ಎಷ್ಟು ವರ್ಣಿಸಲಿ. ಹೇ ಶ್ರೋತ ಜನಗಳಿರ, ಮುಂದಿನ ಅಧ್ಯಾಯದಲ್ಲಿ ಅದ್ಭುತವಾದ ಕಥನವನ್ನು ಸಾವಧಾನ ಚಿತ್ತದಿಂದ ಕೇಳುವಂಥವರಾಗಿರಿ. ಈ ಅಧ್ಯಾಯ ಇಲ್ಲಿ ಮುಗಿಯಾಕ ಬಂತ್ರಿ. ಮುಂದಿನ ಅಧ್ಯಾಯ ಇನ್ನೂ ರೋಚಕ ಐತಿ, ಇನ್ನೂ ಭಾಳ ಚಂದ ಐತಿ, ಇನ್ನೂ ಭಾಳ ಅದ್ಭುತದ. ಅದನ್ನು ಭಾಳ ಚೆನ್ನಾಗಿ ಕೇಳ್ಕೋಬೇಕಾಗ್ಯದ ನಾವು. ಅದರ ಶ್ರವಣ ಮಾತ್ರದಿಂದ ಸಂಸಾರ ಮೋಹವು ಹಾರಿ ಹೋಗಿ ಹೃದಯದಲ್ಲಿ ನಿರ್ಮಲ ಜ್ಞಾನವು ಪ್ರಕಟವಾಗುವುದು. ಆ ಅಧ್ಯಾಯ ಕೇಳೋದ್ರಿಂದ ಸಂಸಾರದ ಮೋಹ ಹೋಗ್ಬಿಡ್ತೈತಂತ್ರಿ. ಹೃದಯದೊಳಗ ನಿರ್ಮಲವಾದ ಸ್ವಚ್ಛಂದವಾದಂತಹ ಪರಮಾತ್ಮನ ಪ್ರೀತಿಗೆ ಸಮೀಪ ಹೋಗುವಂತ ಜ್ಞಾನ ಪ್ರಕಟ ಆಗ್ತದೆ ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದೋಳ್ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತಹ ಬಹುಮಧುರವಾದ ಈ 14ನೇ ಅಧ್ಯಾಯವನ್ನು ಶ್ರೀ ಶಿವದಾಸನು ಶ್ರೀ ಸಿದ್ಧಾರೂಢರ ಚರಣಾರವಿಂದಗಳಿಗೆ ಅರ್ಪಿಸಿರುವನು. ಈ ಕಥೆಯನ್ನ, ಈ ಕಥಾಮೃತವನ್ನ, ಸಿದ್ಧಾರೂಢರ ಈ ಲೀಲೆಯನ್ನ, ಸಿದ್ಧಾರೂಢರ ಈ ಕಥಾವರ್ಣಿತವನ್ನ ಕೇಳುವುದರಿಂದ ಸಂಸಾರದ ಮೋಹ ಹಾರಿ ಹೋಗ್ತದ. ಅಷ್ಟೇ ಅಲ್ಲ, ನಾವು ಮಾಡಿದ ಎಲ್ಲ ಪಾಪಗಳು ಸುಟ್ಟು ಭಸ್ಮವಾಗ್ತವೆ. ಈ ಜನ್ಮದಲ್ಲೆಲ್ಲ, ಹಿಂದಿನ ಜನ್ಮದಲ್ಲಿ ಮಾಡಿದ್ದಿದ್ರೂ ಕೂಡ ಆ ಪಾಪಗಳೆಲ್ಲ ಸುಟ್ಟು ಭಸ್ಮವಾಗಿ ನಾವು ಮತ್ತೆ ಚಿತ್ತಶುದ್ಧಿ, ಚಿತ್ತ ಶರೀರವನ್ನ ಪಡೆಯುವಂಥವ್ರಾಗ್ತೀವಿ ಅಂತ ಹೇಳೋದ್ರೊಂದಿಗೆ ಈ ಕಥೆಯನ್ನ ಇವತ್ತು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಇಲ್ಲಿಗೆ 14ನೇ ಅಧ್ಯಾಯ ಮುಗಿತ್ರಿ. 15ನೇ ಅಧ್ಯಾಯ ಬಹಳ ಚಂದದ, ಬಹಳ ರೋಚಕದ. ಪರದೆಯನ್ನು ಸರಿಸಿ ಬರುತ್ತಿರುವಂತಹ ಸಾಕ್ಷಾತ್ ಸದ್ಗುರುವಿನ ದಿವ್ಯ ರೂಪವನ್ನು ನೋಡುವಂಥವಳಾದಳು. ಭಾಗ್ಯವತಿಯ ಮಗನ ಪ್ರಾಣ ಉಳಿಸುವ ಸಲುವಾಗಿ ಸಿದ್ಧಾರೂಢರು ಪ್ರಕಟವಾಗುತ್ತಿರುವರು. 15ನೇ ಅಧ್ಯಾಯ ನಾಳೆಯಿಂದದರಿ ಯಾರೋ ಒಂದ್ರ ಮಗು ತೀರ್ಕೊತದ. ಆ ಮಗುವನ್ನ ಪರದೆ ಸರಿಸಿ ಬಂದು ಭಗವಂತ ಉಳಿಸ್ತಾನ. ಅಂದ್ರ ಜೀವ ಹೋಗಿದ್ದು ಕೂಡ ಗುರುಗಳು ಬದುಕಿಸಿ ಮತ್ತೆ ತಾಯಿ ಮಗುವನ್ನ ಒಂದು ಮಾಡುವಂತ ಕತೆ ಬಹಳ ರೋಚಕದ, ಬಹಳ ಅದ್ಭುತದ. ಅದಕ್ಕೆ ನಾಳೆ ಯಾರೂ ತಪ್ಪಿಸ್ಲಾರ್ದಂಗ ಬರಬೇಕು ಅಂತ ಹೇಳ್ತಾ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ओम श्री सिद्धारूढ़ स्वामी भगवान की, सकल साधु संत महाराज की, श्री बुढ़ेज महालक्ष्मी माता की।